ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್. PM ಕಿಸಾನ್ 20ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಸುಮಾರು ಜನ ರೈತರು ಬಹಳ ತಿಂಗಳಿಂದನೇ ಕಾಯ್ತಾ ಇದ್ದೀರಾ. ಯಾಕಂದರೆ ಫೆಬ್ರವರಿ ತಿಂಗಳಲ್ಲಿ 19ನೇ ಕಂತಿನ ಹಣ ಬಂತು ಅಂದರೆ 4 ತಿಂಗಳ ನಂತರ ಅಂದರೆ ಜೂನ್ ತಿಂಗಳಲ್ಲೇ ನಿಮಗೆ PM ಕಿಸಾನ್ 20ನೇ ಕಂತಿನ ಹಣ ಬರಬೇಕಾಗಿತ್ತು. ಈಗಾಗಲೇ ಜುಲೈ ತಿಂಗಳಿಗೆ ಬಂದರೂ ಕೂಡ ಇಲ್ಲಿವರೆಗೂ PM ಕಿಸಾನ್ ಹಣ ಬಿಡುಗಡೆ ಆಗಿಲ್ಲ. ಹಾಗಿದ್ರೆ ಹಣ ಯಾವಾಗ ಬಿಡುಗಡೆ ಆಗುತ್ತೆ? ಇದಕ್ಕೆ ದಿನಾಂಕ ಏನಾದರೂ ನಿಗದಿ ಮಾಡಿದ್ದಾರಾ? ಪ್ರತಿ ತಿಂಗಳು ಆ ದಿನ ಬರುತ್ತೆ, ಈ ದಿನ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಡೇಟ್ ಏನಾದರೂ ಫಿಕ್ಸ್ ಆಗಿದೆಯಾ? ಇಷ್ಟು ದಿನ ಲೇಟ್ ಆದರೂ ಕೂಡ PM ಕಿಸಾನ್ ಹಣ ಬರ್ತಾ ಇಲ್ಲ ಅಂತ ಫುಲ್ ಕಂಪ್ಲೀಟ್ ಅಪ್ಡೇಟ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಿಸ್ ಮಾಡದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮುಂದೆ ಏನೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ನೋಡಿ, PM ಕಿಸಾನ್ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವ್ರ ಸರ್ಕಾರದಿಂದ ಯಾವ ರೈತರು ಇರ್ತಾರೋ, ಕೃಷಿ ಭೂಮಿಯನ್ನು ಹೊಂದಿರ್ತಾರೋ ಅಂಥವ್ರಿಗೆ ಪ್ರತಿ ವರ್ಷಕ್ಕೆ ಅಂದರೆ ಒಂದು ವರ್ಷಕ್ಕೆ 6,000 ರೂಪಾಯಿ ಹಣನ ಹಾಕ್ತಾರೆ. ಸೊ ಒಂದ್ಸಲ ಹಣ ಹಾಕಿದ್ರೆ 4 ತಿಂಗಳು ಗ್ಯಾಪ್ ನಂತರ ಇನ್ನೊಂದು ಕಂತು, 4 ತಿಂಗಳಾದ್ಮೇಲೆ ಇನ್ನೊಂದು ಕಂತು, ಒಟ್ಟು 6,000 ರೂಪಾಯಿ ಅಂದರೆ 4 ತಿಂಗಳಿಗೆ ಒಂದ್ಸಲ ಹಾಕ್ತಾರೆ. ಲಾಸ್ಟ್ ಫೆಬ್ರವರಿಯಲ್ಲಿ 19ನೇ ಕಂತಿನ ಹಣವನ್ನು ಹಾಕಿದ್ರು, ಹೌದಲ್ವಾ? ನೋಡಿ, 19ನೇ ಕಂತು ಫೆಬ್ರವರಿಯಲ್ಲಿ ಹಾಕಿದ್ರಲ್ವಾ, 9.8 ಕೋಟಿಗೂ ಹೆಚ್ಚು ರೈತರಿಗೆ 22,000 ಕೋಟಿಗಿಂತ ಹೆಚ್ಚಿನ ಹಣವನ್ನು ಬಿಡುಗಡೆ ಮಾಡಿದ್ರು. ಸೊ ಎಲ್ರಿಗೂ ಕೂಡ 2,000 ರೂಪಾಯಿ ಹೋಗಿತ್ತು. ಫೆಬ್ರವರಿಲಿ ಹೋಯಿತು ಅಂದರೆ ನೆಕ್ಸ್ಟ್ 4 ತಿಂಗಳಾದಮೇಲೆ ಲಾಸ್ಟ್ ತಿಂಗಳೇ ನಮಗೆ PM ಕಿಸಾನ್ ಹಣವನ್ನು ಹಾಕಬೇಕಿತ್ತು. ಆದರೆ ಇಲ್ಲಿವರೆಗೂ ಕೂಡ ಹಾಕಿಲ್ಲ. ಈಗ ಲೆಕ್ಕದ ಪ್ರಕಾರ ಒಟ್ಟು ಒಬ್ಬ ವ್ಯಕ್ತಿಗೆ ಅಂದರೆ ಒಬ್ಬ ರೈತನಿಗೆ 38,000 ರೂಪಾಯಿವರೆಗೂ ಹಣ ತಲುಪಿದೆ PM ಕಿಸಾನ್ದು. ಕೆಲವ್ರಿಗೆ ಅಷ್ಟು ಹಣ ಕೂಡ ಹೋಗಿರೋದಿಲ್ಲ. ಆ ನಡುವೆ ಕೆಲವ್ರದ್ದು ಪ್ರಾಬ್ಲಮ್ಗಳಾಗಿರುತ್ತೆ, KYC ಆಗಿರೋದಿಲ್ಲ. ಕೆಲವರು ಎಲಿಜಿಬಲ್ ಇಲ್ಲದೆ ಇದ್ರೂ ಕೂಡ PM ಕಿಸಾನ್ ಹಣ ಪಡ್ಕೊತಾ ಇದ್ದಾರೆ. ಅಂಥವ್ರದ್ದು ಎಲ್ಲರದ್ದು ಕೂಡ ಡಿಲೀಟ್ ಮಾಡ್ತಾ ಇರೋ ರೀಸನ್ಸ್ಗಳಿಂದ ಇನ್ನೂ ಹಣವನ್ನು ಹಾಕಿಲ್ಲ ಅನ್ನೋ ಒಂದು ಅಪ್ಡೇಟು ಬರ್ತಾ ಇದೆ. ಹಾಗಿದ್ರೆ 20ನೇ ಕಂತಿನ ಹಣವನ್ನು ಯಾವಾಗ ಹಾಕ್ತಾರೆ, ಇದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಇದೆಯಾ ಅಂತ ನೋಡೋದಾದರೆ, ಮೊದಲನೇದಾಗಿ ಜುಲೈ 18ಕ್ಕೆ ಅಂದರೆ ಈಗಾಗಲೇ ಡೇಟ್ ಆಗೋಗಿದೆ ಅಲ್ವಾ, ಆ ಡೇಟಲ್ಲಿ ಬಿಹಾರದಲ್ಲಿ ನಡೆಯುವಂಥ ಒಂದು ಕಾರ್ಯಕ್ರಮದಲ್ಲಿ 20ನೇ ಕಂತಿನ PM ಕಿಸಾನ್ ಹಣವನ್ನು ಬಿಡುಗಡೆ ಮಾಡ್ತಾರೆ ಅಂತ ನಿರೀಕ್ಷೆ ಮಾಡಲಾಗಿತ್ತು. ಆದರೂ ಕೂಡ ಅವಾಗಲೂ PM ಕಿಸಾನ್ ಹಣವನ್ನು ಬಿಡುಗಡೆ ಮಾಡಿಲ್ಲ. ಈಗ ಬಂದಿರೋ ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ ಜುಲೈ ಎಂಡಿಂಗ್ ಒಳಗಡೆ ಅಂದರೆ ಇದೇ ತಿಂಗಳಲ್ಲಿ ನಿಮಗೆ PM ಕಿಸಾನ್ 20ನೇ ಕಂತಿನ ಹಣವನ್ನು ಹಾಕ್ತಾರೆ. ಬಟ್ ಡೇಟ್ ಇನ್ನೂ ಫಿಕ್ಸ್ ಮಾಡಿಲ್ಲ ಅನ್ನೋ ಅಪ್ಡೇಟು ಬರ್ತಾ ಇದೆ. ಯಾಕೆ ಇದೇ ತಿಂಗಳಲ್ಲಿ ಹಾಕ್ತಾರೆ ಅಂದರೆ, ಈಗಾಗಲೇ ಜೂನ್ ತಿಂಗಳಲ್ಲೇ ಹಣವನ್ನು ಹಾಕಬೇಕಾಗಿತ್ತು. 4 ತಿಂಗಳಾಗಿ ಈಗ 5ನೇ ತಿಂಗಳಲ್ಲಿ ಬಿದ್ದಿರೋದ್ರಿಂದ ಖಂಡಿತವಾಗ್ಲೂ ಜುಲೈ ಎಂಡಿಂಗ್ ಒಳಗಡೆ ನಿಮಗೆ ಹಣವು ಬಂದೇ ಬರುತ್ತೆ ಅನ್ನೋ ಒಂದು ಅಪ್ಡೇಟ್ ಸಿಕ್ಕಿದೆ. ಮಾಹಿತಿಗಳ ಪ್ರಕಾರ 25ನೇ ತಾರೀಕು ಹಣ ಬರಬಹುದು ಅಂತ ಹೇಳ್ತಾ ಇದ್ದಾರೆ. ಬಟ್ ಕನ್ಫರ್ಮೇಷನ್ ಇಲ್ಲ. ಆದರೆ ಇದೇ ತಿಂಗಳಲ್ಲಿ ಹಣ ಬರುತ್ತೆ ಅನ್ನೋದಷ್ಟೇ ಈಗ ನಮಗೆ ಸಿಕ್ಕಿರುವಂತಹ ಮಾಹಿತಿಯಾಗಿದೆ. ಬಟ್ ಇಂತಹ ಯಾರ್ಯಾರಿಗೆ PM ಕಿಸಾನ್ ಹಣ ಬರೋದಿಲ್ಲ ಅಂತ ನೋಡೋದಾದರೆ, ಇಲ್ಲಿವರೆಗೂ ಯಾರು KYCನ ಮಾಡಿಸ್ಕೊಂಡಿಲ್ವೋ, ತಮ್ಮ ಬ್ಯಾಂಕ್ಗಳಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ವೋ ಅಂಥವರಿಗೆ ಖಂಡಿತವಾಗ್ಲೂ PM ಕಿಸಾನ್ ಹಣ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಮ್ಮದು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಬಹಳಷ್ಟು ಜನಕ್ಕೆ ಒಂದು 6-7 ತಿಂಗಳು ಹಣ, ಒಂದು 6-7 ಕಂತು ಹಣ ಬಂದಿದೆ. ಅದಾದಮೇಲೆ PM ಕಿಸಾನ್ ಹಣ ಸ್ಟಾಪ್ ಆಗಿದೆ. ಕೆಲವ್ರಿಗೆ KYC ಆಗಿಲ್ಲ ಅಂತ, ಮತ್ತು ಕೆಲವ್ರಿಗೆ ಬ್ಯಾಂಕ್ ಸೀಡಿಂಗ್ ಆಗಿಲ್ಲ ಅಂತ ಸಮ್ ರೀಸನ್ಸ್ಗಳಿಂದ ಈ ರೀತಿಯಾಗಿ ಹಣ ಕ್ಯಾನ್ಸಲ್ ಆಗ್ತಾ ಇದೆಯಂತೆ. ಸೊ ಹಾಗಾಗಿ ನೀವು ಒಂದ್ಸಲ ನಿಮ್ಮ ಬ್ಯಾಂಕ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯೋ ಇಲ್ವಾ ಚೆಕ್ ಮಾಡ್ಕೊಳ್ಳಿ. ಜೊತೆಗೆ PM ಕಿಸಾನ್ ಪೋರ್ಟಲಲ್ಲಿ ನಿಮ್ಮ ಸ್ಟೇಟಸ್ ವೆರಿಫಿಕೇಷನ್ ಸ್ಟೇಟಸ್ ಅಂದರೆ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಯಾವ ರೀತಿ ಇದೆ ಅಂತ ತಿಳ್ಕೊಳ್ಳಿ. ಅದಾದಮೇಲೆ ನಿಮಗೆ PM ಕಿಸಾನ್ ವೆಬ್ಸೈಟಲ್ಲೇ ಜೊತೆಗೆ ನಿಮ್ಮ ಊರಿನಲ್ಲಿ ಯಾರ್ಯಾರ ಹೆಸರು ಬಂದಿದೆ, ಯಾರ್ಯಾರು ಎಲಿಜಿಬಲ್ ಇದ್ದಾರೆ, ಆ ಎಲಿಜಿಬಲ್ ಲಿಸ್ಟಲ್ಲಿ ನಿಮ್ಮ ನೇಮ್ ಇದೆ ಅನ್ನೋದನ್ನ ಖಂಡಿತವಾಗ್ಲೂ ಚೆಕ್ ಮಾಡ್ಕೊಳ್ಳಿ. ಇದು ತುಂಬಾ ಮುಖ್ಯ. ಯಾಕಂದರೆ ಅದರಲ್ಲಿ ಅಡ್ರೆಸ್ನ ಚೆಕ್ ಮಾಡಬೇಕಾದ್ರೆ ಕೆಲವ್ರಿಗೆ PM ಕಿಸಾನ್ ಹಣ ಬರ್ತಾ ಇದ್ರು ಕೂಡ ಅವ್ರ ಲಿಸ್ಟಲ್ಲಿ ಅವ್ರ ಹೆಸರು ಇರೋದಿಲ್ಲ. ಅಂಥದ್ರಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿರುತ್ತೆ, ನೀವು ಅದನ್ನು ಚೆಕ್ ಮಾಡ್ಕೋಬೇಕಾಗಿರುತ್ತೆ. ಸೊ ಹಾಗಾಗಿ ಒಂದ್ಸಲ ಆ ಲಿಸ್ಟ್ನ ಕೂಡ ನೀವು ಚೆಕ್ ಮಾಡ್ಕೊಳ್ಳಿ. ಅದನ್ನು ಬಿಟ್ಟು ತುಂಬ ಜನಕ್ಕೆ ಹಣ ಬರೋದು ಸ್ಟಾಪ್ ಆಗಿಬಿಟ್ಟಿದೆ. ಮೇನ್ ರೀಸನ್ ಬಂದು ಅವ್ರದ್ದು KYC ಆಗಿಲ್ಲ ಅಂತ. ಸೊ ಅಂಥವರಿಗೆ ಹಣ KYC ಮಾಡಿಸ್ಕೊಳ್ಳೋವರೆಗೂ ಕೂಡ ಹಣವನ್ನು ಹಾಕೋದಿಲ್ಲ. ಉಳಿದಂತೆ ನಮ್ಮದೆಲ್ಲ ಕೂಡ ಕರೆಕ್ಟಾಗಿದೆ, ನಮಗೆ ಹಣ ಆದರೂ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದರೆ ವೆಯ್ಟ್ ಮಾಡಿ. ಇದೇ ತಿಂಗಳಲ್ಲಿ ಅಂದರೆ ಜುಲೈ ಎಂಡಿಂಗ್ ಒಳಗಡೆ ನಿಮಗೆ ಖಂಡಿತವಾಗ್ಲೂ PM ಕಿಸಾನ್ದು 20ನೇ ಕಂತಿನ ಹಣ ಏನು ಬರಬೇಕಾಗಿದೆ ಅದು ಜಮೆ ಆಗುತ್ತೆ. ಈ 20ನೇ ಕಂತಿನ ಹಣ ಬಂತು ಅಂದರೆ ಟೋಟಲ್ ಆಗಿ ನಿಮಗೆ 40,000 ರೂಪಾಯಿ ಹಣ ಬಂದಂಗೆ ಆಗುತ್ತೆ. ಲಾಸ್ಟ್ ಟೈಮ್ 19ನೇ ಕಂತಿನ ಹಣ ಹಾಕಬೇಕಾದ್ರೆ ಗೌರ್ಮೆಂಟ್ ಕಡೆಯಿಂದನೇ ಅಂದರೆ ಕೇಂದ್ರ ಸರ್ಕಾರದ ಕಡೆಯಿಂದನೇ ಪ್ರತಿಯೊಬ್ಬರಿಗೂ ಕೂಡ ಮೆಸೇಜ್ ಬಂದಿತ್ತು, PM ಕಿಸಾನ್ ಹಣವನ್ನು ನಾವು ಜಮೆ ಮಾಡ್ತಾ ಇದ್ದೀವಿ ಅಂತ. ಅದರದ್ದು ಒಂದು ಸ್ಕ್ರೀನ್ಶಾಟ್ ಇತ್ತು, ಅದನ್ನು ಕೂಡ ಹಾಕಿದ್ವಿ. ಬಟ್ 20ನೇ ಕಂತಿನ ಹಣ ಹಾಕೋದ್ರ ಬಗ್ಗೆ ವೆಬ್ಸೈಟಲ್ಲಿ ಕೂಡ ಇನ್ನೂ ಅಪ್ಡೇಟ್ ಆಗಿಲ್ಲ. ಯಾರಿಗೂ ಕೂಡ ಮೆಸೇಜ್ ಕೂಡ ರಿಸೀವ್ ಆಗಿಲ್ಲ ಯಾವಾಗ ಹಣ ಬರುತ್ತೆ ಅನ್ನೋದ್ರ ಬಗ್ಗೆ. ಆದರೆ ಮಾಹಿತಿ ಪ್ರಕಾರ ಈ ಮಂತ್ ಎಂಡಿಂಗ್ ಒಳಗಡೆ ಅಥವಾ ಆಗಸ್ಟ್ ಫಸ್ಟ್ ವೀಕಲ್ಲಿ ಬರಬಹುದು ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನೆಕ್ಸ್ಟ್ ಏನೇ ಅಪ್ಡೇಟ್ ಸಿಕ್ತು ಅಂದರೆ ಖಂಡಿತವಾಗ್ಲೂ ನಾನು ವಿಡಿಯೋ ಮಾಡಿ ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.